ಸುತ್ತೂರು ಗುರು ಪರಂಪರೆಗೆ ಭಕ್ತಿಪೂರ್ವಕ ನಮನಗಳನ್ನು ತಿಳಿಸುತ್ತಾ, ಅದ್ಭುತ, ಅಮೋಘ, ಅವರ್ಣನಿತ ನೈಜ ಘಟನೆಯನ್ನ ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಗೆಲುವು ಸಾಧಿಸಲು ಹೋಗಿ ಸೋಲನ್ನ ಅನುಭವಿಸಿ ಸಾವಿರ ನೆಪಗಳನ್ನ ಹೇಳುವವರು, ಆಗಲ್ಲ ಆಗಲ್ಲ, ಸಾಧನೆ ನಮ್ಮಿಂದ ಆಗಲ್ಲ ಅಂತ ಹೇಳುವವರು ನಾಚಿಕೆ ಪಡಿಸುವಂತಹ ಘಟನೆ ಇದು. ಈ ಘಟನೆಯನ್ನ ವರ್ಣನೆ ಮಾಡೋಕೆ ನನ್ನಿಂದ ಪದ ಸಂಪತ್ತೇ ಸಾಲದು. ಈ ನೈಜ ಘಟನೆಯಲ್ಲಿ ನೋವಿದೆ, ಕಣ್ಣೀರಿದೆ, ಶಾಪ ಇದೆ. ನೋವು, ಕಣ್ಣೀರು, ಶಾಪವನ್ನೇ ಅದೃಷ್ಟವಾಗಿ ಬದಲಾಯಿಸಿಕೊಂಡಂತಹ ಹುಡುಗಿಯ ಸಾಧನೆಯ ನೈಜ ಘಟನೆ ಇದು. ಭಾರತದ ಸ್ವರ್ಗ ಅಂತ ಇರ್ತಕ್ಕಂತಹ ಕಾಶ್ಮೀರದ, ಅಂದು ಸ್ವರ್ಗ ಅಂತ ಕರೆಸ್ಕೊಳ್ಕೊತಿದ್ದಂತಹ ಕಾಶ್ಮೀರದ ಒಂದು ಪುಟ್ಟ ಗ್ರಾಮದಲ್ಲಿ ಮಾನಸಿಂಗ್ ಮತ್ತು ಶಕ್ತಿ ದೇವಿ ಎನ್ನುವ ದಂಪತಿಗಳು ವಾಸವನ್ನ ಮಾಡ್ತಾ ಇರ್ತಾರೆ. ಆ ದಂಪತಿಗಳ ಕೆಲಸ ಏನಪ್ಪಾ ಅಂದ್ರೆ ಕಲ್ಲನ್ನ ಹೊಡೆಯುವ ಕೆಲಸ. ಆ ದಂಪತಿಗಳ ಒಂದು ಕುಟುಂಬದಲ್ಲಿ ಸಂಭ್ರಮ ಬರುತ್ತೆ. ಏನಪ್ಪಾ ಅಂದ್ರೆ ಆ ದಂಪತಿಗಳಿಗೆ ಒಂದು ಮಗು ಜನಿಸುತ್ತೆ. ಆ ಮಗು ಜನಿಸಿದ ಸಂಭ್ರಮ ಕೆಲವೇ ಸೆಕೆಂಡ್ಗಳಲ್ಲಿ ಮಾಸಿ ಹೋಗುತ್ತೆ. ಕಾರಣ ಏನಪ್ಪಾ ಅಂದ್ರೆ ಅವರಿಗೆ ಜನಿಸಿದ ಆ ಹೆಣ್ಣು ಮಗು ಫೊಗೋಮೋಲಿಯ ಎಂಬ ಕಾಯಿಲೆಯಿಂದ ಬಳಲಿದೆ. ಅಂದ್ರೆ ಈ ಕಾಯಿಲೆ ಬರುವುದು ಕೋಟಿಗೊಬ್ಬರಿಗೆ, ಅಪರೂಪದಲ್ಲಿ ಅಪರೂಪ ಈ ಕಾಯಿಲೆ. ಏನಪ್ಪಾ ಅಂದ್ರೆ ಆ ಹುಟ್ಟಿದ ಮಗುವಿಗೆ 2 ಕೈಗಳಿರುವುದಿಲ್ಲ. ಆ ಒಂದು ಮಗು ಜನಿಸಿದ ಸಂಭ್ರಮ ಕೆಲವೇ ಸೆಕೆಂಡ್ಗಳಲ್ಲಿ ಮಾಯ ಆಯ್ತು. ದುಃಖ ಆಯ್ತು ಆ ತಂದೆ ತಾಯಿಗಳಿಗೆ. ಆದ್ರೂ ತಂದೆ ಮಾನಸಿಂಗ್ ಆಕೆಯನ್ನ ಬಹಳ ಅಕ್ಕರೆಯಿಂದ ಪ್ರೀತಿಯಿಂದ ನೋಡ್ಕೊತಾ ಇರ್ತಾನೆ. ಇನ್ನಿಬ್ಬರು ಅಂದ್ರೆ ಆ ಮಗುವಿನ ಸಹೋದರ ಸಹೋದರಿಯರ ಜೊತೆ ಈ ಮಗುವನ್ನು ಕೂಡ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇರ್ತಾಳೆ. ಆ ಮಗುವಿಗೆ 2 ಕೈ ಇಲ್ಲ, ಆದ್ರೂ ಕೂಡ ಮಗು ತುಂಬಾ ಆಕ್ಟಿವ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಆ ಕೈ ಇಲ್ದರೂ ಪರವಾಗಿಲ್ಲ, ಕಾಲಲ್ಲೇ ಬರೆಯೋದನ್ನ ಕಲಿಯುತ್ತೆ, ಓದುತ್ತೆ. ಜೊತೆಗೆ ಕೈ ಇಲ್ದರೂ ಕೂಡ ವೇಗವಾಗಿ ಮರವತ್ತೋದನ್ನ ಕಲಿಯುತ್ತದೆ. ತಂದೆ ಮಾಡ್ತಕ್ಕಂತಹ ಕೆಲಸ, ಕಲ್ಲೊಡೆಯೋ ಕೆಲಸ, ಆ ತಂದೆ ತಾಯಿ ಜೊತೆ ಸೇರ್ಕೊಂಡು ಆ ಕೆಲಸದ ಜೊತೆ ಸಹಾಯ ಮಾಡಿಕೊಂಡು ಅಕ್ಕ ತಮ್ಮನ ಜೊತೆ ಸಂತೋಷದಿಂದ ಆ ಮಗು ಇರುತ್ತೆ. ಆ ಮಗುವಿಗೆ ನಾಮಕರಣವನ್ನ ಮಾಡ್ತಾರೆ, ಶೀತಲ್ ದೇವಿ ಅಂತ ಹೆಸರನ್ನ ಇಡ್ತಾರೆ. ಇದು ಜಮ್ಮು ಕಾಶ್ಮೀರದ ಪುಟ್ಟ ಹಳ್ಳಿ. ಆ ಹಳ್ಳಿಗೊಂದು ದಿನ ಆ ಒಂದು ಸೇನೆಯ ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾರೆ. ಯಾವಾಗ ಸೇನೆಯ ಅಧಿಕಾರಿಗಳು ಭೇಟಿ ಕೊಟ್ಟಾಗ ಅಕಸ್ಮಿಕ ಈ ಹುಡುಗಿ ಶೀತಲ್ ದೇವಿಯ ಪರಿಚಯ ಆಗುತ್ತೆ. ಈ ಮಗುವಿನ ಮಾತು, ಈ ಮಗುವಿನ ಆಸಕ್ತಿ, ಈ ಮಗುವಿನ ಒಂದು ಆಕ್ಟಿವಿಟಿನ ನೋಡಿದಂತಹ ಆ ಒಂದು ಸೈನ್ಯದ ಅಧಿಕಾರಿಗಳಿಗೆ ಬಹಳ ಖುಷಿ ಆಗುತ್ತೆ. ಆ ಸೈನ್ಯದ ಅಧಿಕಾರಿಗಳ ಜೊತೆ ಮಗು ಒಳ್ಳೆ ಒಂದು ಬಾಂಧವ್ಯವನ್ನು ಹೊಂದುತ್ತೆ. ಆ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ, ಶೀತಲ್ ದೇವಿಗೆ ನನ್ನ ಕೈಲಾದ ಏನಾದ್ರೂ ಒಂದು ಸಹಾಯವನ್ನ ಮಾಡಲೇಬೇಕು ಅಂತ. ಏನ್ ಸಾಧ್ಯ ಮಾಡಬೇಕು ಅಂತ, ಏನಾದ್ರೂ ಸಹಾಯ ಮಾಡಬೇಕು ಅಂತ ನಿರ್ಧರಿಸಿದಂತಹ ಆ ಅಧಿಕಾರಿಗಳು ನಮ್ಮ ದೇಶದ ಅತ್ಯುನ್ನತ ವೈದ್ಯರನ್ನ ಸಂಪರ್ಕಿಸ್ತಾರೆ. ಶೀತಲ್ ದೇವಿಗೆ ಕೃತಕ ಕೈಗಳನ್ನ ಅಳವಡಿಸ್ಕೊಳ್ಳೋಕೆ ಸಹಾಯ ಮಾಡೋಣ ಅಂತ ಭಾರತದಲ್ಲಿರ್ತಕ್ಕಂಥ ಅತ್ಯುನ್ನತ ಆಸ್ಪತ್ರೆಗಳನ್ನ ವೈದ್ಯರನ್ನ ಸಂಪರ್ಕಿಸ್ತಾರೆ. ಎಲ್ಲ ವೈದ್ಯರಿಂದ ಬಂದ ಉತ್ತರ, ಆಕೆಗೆ ಕೃತಕ ಕೈಗಳನ್ನ ಅಳವಡಿಸಲು ಸಾಧ್ಯ ಇಲ್ಲ. ಆದ್ರೂ ಕೂಡ ಆಕೆಯ ಬಾಂಧವ್ಯ, ಈ ಒಂದು ಸೈನ್ಯಾಧಿಕಾರಿಗಳ ಜೊತೆ ಇದ್ದ ಬಾಂಧವ್ಯ ಇಲ್ಲ. ಈಕೆಗೆ ನಾವು ಸಹಾಯ ಮಾಡಲೇಬೇಕು. ಈ ಕಲ್ಲೊಂದು ತೇಜಸ್ಸಿದೆ, ಈಕೆಯಲ್ಲಿ ಸಾಧನೆ ಮಾಡ್ತಕ್ಕಂಥ ಒಂದು ಹಂಬಲ ಇದೆ. ಏನಾದ್ರೂ ಸಹಾಯ ಮಾಡಬೇಕಲ್ಲ ಅಂತ ಯೋಚನೆ ನೋಡ್ತಾ ಇರ್ಬೇಕಾದ್ರೆ ಅವರಿಗೆ ಒಬ್ಬ ವ್ಯಕ್ತಿ ಕೈ ಇಲ್ಲದೆ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಯ ಜೀವನ ಕಥೆಯನ್ನ ಓದುತ್ತಾರೆ. ಆತ ಯಾರಪ್ಪ ಅಂದ್ರೆ ಅಮೆರಿಕದ ಮ್ಯಾಟ್ ಸ್ಟೆಟ್ಸ್ಮನ್. ಈತನಿಗೂ ಕೂಡ 2 ಕೈ ಇರಲಿಲ್ಲ, ಆದ್ರೂ ಈತನ ಬಗ್ಗೆ ಅವರು ಒಂದು ಓದುತ್ತಾರೆ. ಓಹೋ, ಈತನ ಸಾಧನೆಯನ್ನ ಈಕೆಯಲ್ಲಿ ಮಾಡಿಸೋ ಪ್ರಯತ್ನ ಮಾಡಬಹುದು. ಯಾರಪ್ಪ ಅವನು? ಅಮೆರಿಕದ ಮ್ಯಾಟ್ ಸ್ಟೆಟ್ಸ್ಮನ್. ಅಂದ್ರೆ ಈತನು ಕೂಡ ಅಮೆರಿಕದ ಒಂದು ದಂಪತಿಗಳಿಗೆ ಜನಿಸಿದ ಮಗು. ಆದ್ರೆ ಆ ದಂಪತಿಗಳು ಈ ಮಗುವಿಗೆ ಕೈ ಇಲ್ಲ ಅಂದ್ಬಿಟ್ಟು ಮಗುನ ಹೊರಗಡೆ ಹಾಕಿದಾಗ ಇನ್ನೊಬ್ಬ ದಂಪತಿಗಳು ಈ ಮಗುನ ಸಾಕ್ತಾರೆ.
ಆ ಸಾಕು ತಂದೆ ಮಗು ಬೆಳೆದಾಗ ಹೇಳ್ತಾರೆ, ನೋಡಪ್ಪ ನನಗೆ 7 ಜನ ಮಕ್ಕಳು, ನೀನೊಬ್ಬ ಇದೆಯಾ, ನಿನ್ನನ್ನು ನಾನು ಸಾಕ್ತಾ ಇದ್ದೀನಿ ನೋಡು, ನನಗೆ ನಿನಗೆ ವಿಶೇಷವಾದ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಶಕ್ತಿ ನನ್ನಲ್ಲಿಲ್ಲ, ಆದರೆ ನನ್ನ ಮಕ್ಕಳ ಜೊತೆ ನಿನ್ನನ್ನು ಸಾಕ್ತೀನಿ ನಾನು. ನೀನು ಬದುಕಬೇಕಾಗಿರೋದು ಕೈ ಇರೋರ್ ಜೊತೆ ಬದುಕು, ಏನಾಗಲ್ಲ ನೀನು ಬದುಕ್ಬೋದು ಅಂತ ಸ್ಫೂರ್ತಿಯನ್ನ ಆ ಸಾಕು ತಂದೆ ಆತನಿಗೆ ತುಂಬ್ತಾರೆ. ಆತನು ಕೂಡ ಈ ಮಕ್ಕಳ ಜೊತೆ ಈಜೋದನ್ನ ಕಲಿತಾನೆ, ಡ್ರೈವಿಂಗ್ ಮಾಡೋದು ಕಲಿತಾನೆ, ಎಲ್ಲವನ್ನ ಕಲಿತಾನೆ. ಕೊನೆಗೆ ಉದ್ಯೋಗವನ್ನ ಹುಡುಕ್ತಾನೆ. ಆ ಒಂದು ಸ್ಟಂಟ್ಸ್ಮನ್ಗೆ ಯಾರು ಉದ್ಯೋಗ ಕೊಡಲ್ಲ. ತನ್ನ ಹಸಿವನ್ನ, ತನ್ನ ಹೊಟ್ಟೆಯನ್ನ ತುಂಬಿಸ್ಕೋಬೇಕು ಅಂತ ಆತ ಏನ್ ಮಾಡ್ತಾನಪ್ಪ ಅಂದ್ರೆ, ಒಂದು ಬಿಲ್ಲು ಬಾಣವನ್ನ ತಗೋತಾನೆ. ಒಂದು ಬಿಲ್ಲು ಬಾಣವನ್ನ ತಗೊಂಡು ಕಾಡಿಗೆ ಬೇಟೆ ಆಡಕ್ ಶುರು ಮಾಡ್ತಾನೆ. ಜಿಂಕೆಯನ್ನ ಬೇಟೆ ಮಾಡ್ಕೋಬರ್ತಾನೆ. ಕಾರಣ ಏನಪ್ಪಾ ಅಂದ್ರೆ ಊಟಕ್ಕೆ ಬೇಕು ಅಂತ. ಹೀಗೆ ಬೇಟೆ ಆಡ್ತಾ ಆಡ್ತಾ ಕೊನೆಗೆ ಏನಾಗುತ್ತೆ, ಅವನ ಕೈ ಇಲ್ಲದ್ರು ಕೂಡ ಅವನ ಗುರಿ ಪಕ್ಕ ಇರೋದನ್ನ, ಕಾಲು ಮತ್ತು ಭುಜಕ್ಕೆ ಬೆಲ್ಟ್ ಹಾಕೊಂಡು ಗುರಿ ಇರೋದನ್ನ ಕಲಿತಾನೆ. ಎಷ್ಟು ಮಟ್ಟಿಗೆ ಅವನು ಪ್ರಯತ್ನ ಪಡ್ತಾನೆ ಅಂದ್ರೆ, ನಾನು ಬೇಟೆ ಮಾಡೋದ್ರಿಂದ ಯಾವಾಗೂ ಹೊಟ್ಟೆ ತುಂಬಿಸ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಆ ಬಿಲ್ಲಿನಿಂದ ತನ್ನ ಜೀವನವನ್ನ ರೂಪಿಸ್ಕೊತಾನೆ. ಹೇಗಪ್ಪ ಅಂದ್ರೆ, ನಿಮಗೆ ಗೊತ್ತಿರ್ಬೋದು, ಅಚ್ಚರಿ ಸ್ಪರ್ಧೆ, ಬಿಲ್ಲು ಹೊಡೆಯೋ ಸ್ಪರ್ಧೆ, ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾನೆ. ಅಮೆರಿಕಾದಲ್ಲಿ ಮೊದಲ ಸ್ಥಾನವನ್ನ, ಫಸ್ಟ್ ಪ್ಯಾರಾ ಯಾರು ಈ ರೀತಿ ಇರ್ತಾರೆ ಅಂಗವಿಕಲರು, ಅವರ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೋತಾನೆ. ಮತ್ತೆ ಪ್ಯಾರಾ ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನವನ್ನ ಪಡೆದಿರ್ತಾನೆ. ನೋಡಿ, ಇಷ್ಟೂ ಸಾಲದು ಆತನ ಸಾಧನೆ ಅಂದ್ರೆ, ಅವನು ಯೋಚನೆ ಮಾಡ್ತಾನೆ, ನಾನು ಇವ್ರ ಜೊತೆ ಸ್ಪರ್ಧೆ ಮಾಡಬಾರ್ದು, ಚೆನ್ನಾಗಿ ಯಾರು ಮಾಡ್ತಾರೆ ಒಲಿಂಪಿಕ್ಸ್ ಇದೆಯಲ್ಲ ಅಲ್ಲೂ ಸ್ಪರ್ಧೆ ಮಾಡಬೇಕು ಅಂದ್ಬಿಟ್ಟು ಆತ ಅಲ್ಲೂ ಕೂಡ ಸ್ಪರ್ಧೆ ಮಾಡಿ ಚಿನ್ನವನ್ನ ಪಡ್ಕೊಂಡಿರ್ತಾನೆ. ಇದನ್ನ ತಿಳ್ಕೊಂಡಂತಹ ಸೈನ್ಯದ ಅಧಿಕಾರಿಗಳು ಶೀತಲ್ ದೇವಿನ, ಅವಳ ಒಂದು ಶಕ್ತಿ, ಅವಳ ಗಾಂಭೀರ್ಯವನ್ನ ನೋಡಿದ್ರೆ ಈಕೆಯನ್ನು ಕೂಡ ನಾವು ಈ ರೀತಿ ಸಾಧನೆ ಮಾಡಬಹುದು ಅಂದ್ಬಿಟ್ಟು ಅವಳಿಗೆ ಅಚ್ಚರಿ ಬಿಲ್ಲಿನ ಗುರಿ ಇಟ್ಟು ಬಿಡೋದು ವಿದ್ಯೆಯನ್ನ ಕಲಿಸ್ಬೇಕು ಅಂತ ನಿರ್ಧರಿಸಿ 2021ರಲ್ಲಿ ಪ್ರಾರಂಭಿಸ್ತಾರೆ. ಜಾಸ್ತಿ ಇಲ್ಲ, ಅವಳು ಹುಟ್ಟಿದ್ದು 2007, 2021ನೇ ಇಸ್ವಿಲಿ ಪ್ರಾರಂಭಿಸ್ತಾರೆ. ನೋಡಿ, ಆಕೆ ಕೈಯಿಲ್ಲ ಸಾಧನೆ ಮಾಡೋಕೆ. ಅಯ್ಯೋ, ಆ ಸೈನ್ಯಾಧಿಕಾರಿಗೆ ಹೇಳಲಿಲ್ಲ ಅವಳು, ನೀವು ನನಗೆ ಕೈ ಜೋಡಿಸ್ಕೊಡಕ್ಕಾಗ್ಲಿಲ್ಲ, ನಾನು ಸಾಧನೆ ಮಾಡ್ಲಿಲ್ಲ ಅಂತ ಹೇಳಲಿಲ್ಲ. ಅವ್ರು ಹೇಳಿದ ತಕ್ಷಣ ಖುಷಿಯಾಗಿ ಒಪ್ಕೊಂಡು, ಇಲ್ಲ ನಾನು ಸಾಧನೆ ಮಾಡ್ತೀನಿ ಅಂತ ಒಪ್ಕೊಂಡು ಅವ್ರು ನೇಮಿಸಿದಂತಹ ಕೋಚ್ಗಳ ಜೊತೆ ಸೇರಿ ಕಲಿಯಕ್ ಶುರು ಮಾಡಿದ್ಲು. ಕಲಿತ 11 ತಿಂಗಳಲ್ಲೇ ಭಾರತದ ರಾಷ್ಟ್ರ ಮಟ್ಟದ ಅಚ್ಚರಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಆ ಒಂದು ಪದಕವನ್ನ ಪಡಿತಾಳೆ ಶೀತಲ್ ದೇವಿ. ಅಷ್ಟೇ ಅಲ್ಲ ಮಕ್ಕಳ, ಅದರ ನಂತರದ ವರ್ಷದಲ್ಲೇ ಚೀನಾದಲ್ಲಿ ನಡೆದ ಏಷ್ಯನ್ ಪ್ಯಾರಾ ಒಂದು ಇದ್ರ ಸ್ಪರ್ಧೆಯಲ್ಲಿ ಭಾಗವಹಿಸಿ, ಅವಳು ಅಚ್ಚರಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಲ್ಲೂ ಕೂಡ ಪದಕವನ್ನ ಪಡಿತಾಳೆ. ಇದ್ರ ಜೊತೆಗೆ ಎಲ್ಲಿಗೆ ಸಾಧನೆ ಆಯ್ತು, ಎಲ್ಲಿಗೆ ಆಯ್ಕೆ ಆಗ್ತಾಳೆ ಅಂದ್ರೆ ಮಕ್ಕಳು, ಅವಳು 2024ರ ಪ್ಯಾರಿಸ್ನ ಪ್ಯಾರಾ ಒಲಿಂಪಿಕ್ಸ್ಗೆ ಶೀತಲ್ ದೇವಿ ಆಯ್ಕೆ ಆಗ್ತಾಳೆ. ನೋಡಿ, ಅಷ್ಟೇ ಅಲ್ಲ ಮಕ್ಕಳ, 2024ರ ಪ್ಯಾರಾ ಒಲಿಂಪಿಕ್ಸ್ ಅಂದ್ರೆ ಈ ವರ್ಷ ನಡೆದ ಫ್ರಾನ್ಸ್ ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಶೀತಲ್ ದೇವಿ ವೈಯಕ್ತಿಕವಾಗಿ ಭಾರತಕ್ಕೆ ಪದಕವನ್ನ ತಂದುಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ಅಲ್ಲಿ ಕೈ ಇಲ್ಲದವರಿಗೆ ಮಾತ್ರ ಇರಲ್ಲ, ಕಾಲಿಲ್ಲದವರು ಕೂಡ ಕೈಯಲ್ಲಿ ಗುರಿ ಇಟ್ಟು ಹೊಡೆಯಬಹುದು, ಅವರು ಕೂಡ ಭಾಗವಹಿಸಬಹುದು, ಅಂಗವಿಕಲಗಳೇ ಇರ್ತಾರೆ. ಅಲ್ಲಿ ಭಾಗವಹಿಸಿ ಏನ್ ಮಾಡ್ತಾಳೆ, ಅಲ್ಲಿ ಸಿಕ್ಕಿದ್ರು ಕೂಡ ಮಿಶ್ರ ಡಬಲ್ಸ್ ಅಲ್ಲಿ ಭಾರತಕ್ಕೆ ಕಂಚಿನ ಪದಕವನ್ನ ಈ ವರ್ಷ ತಂದುಕೊಟ್ಟಿದ್ದಾಳೆ ಶೀತಲ್ ದೇವಿ. ಸಾಧನೆಗೆ ಯಾವ ವೈಫಲ್ಯವೂ ಅಡ್ಡಿ ಇಲ್ಲ. ಯುವಕರೇ, ಸೋಂಬೇರಿಗಳಾಗಬೇಡಿ, ಸಾಧಿಸೋಕೆ ಪ್ರಯತ್ನ ಪಡಿ, ಪರಿಶ್ರಮ ಪಡಿ, ಗುರಿ ಇರಲಿ ಅಂತ ಇಡೀ ಭಾರತದ ಯುವಕರಿಗೆ ಸ್ಫೂರ್ತಿಯಾದವಳು ಶೀತಲ್ ದೇವಿ. ಗಣತವೇತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಆಕೆಯನ್ನ ಕರೆದು ಸನ್ಮಾನಿಸಿದ್ದಾರೆ. ಭಾರತದ ಹಲವಾರು ಪ್ರಶಸ್ತಿಗಳು ಕೂಡ ಶೀತಲ್ ದೇವಿಗೆ ದೊರಕಿದ್ದಾವೆ. ಯಾವಾಗ ಶೀತಲ್ ದೇವಿ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸಿ ಭಾರತಕ್ಕೆ ಪದಕ ತಂದುಕೊಟ್ಲು, ಅದಾದ ನಂತರ ಆ ಗ್ರಾಮ ಮುನ್ನೆಲೆಗೆ ಬಂದಿದೆ. ಈಕೆ ಪ್ರಸಿದ್ಧಿಯಾದ ಮೇಲೆ ಆ ಗ್ರಾಮಕ್ಕೆ ಹೋದ ತಿಂಗಳಿಂದ ಬಸ್ ವ್ಯವಸ್ಥೆ ಆಗಿದೆ. ಅವರ ತಂದೆ, ಇವತ್ತು ನಾನು ಇಂಟರ್ವ್ಯೂ ನೋಡ್ತಾ ಇದ್ದ, ಅವ್ರ ತಂದೆ ಹೇಳಿದ್ದಾರೆ, ನನ್ನ ಮಗಳು ಮಾಡಿದ ಸಾಧನೆಯಲ್ಲಿ ಬಂದ ಹಣದಿಂದ ಈಗೊಂದು ನಾನು ವಾಸಿಸಲು ಮನೆ ಕಟ್ಕೋತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸಾಧನೆ ಮಾಡೋಕೆ ಯಾವುದೂ ಅಡ್ಡಿ ಇಲ್ಲ, ನೀವು ಪ್ರಯತ್ನ ಪಡಬೇಕು ಅಷ್ಟೇ. ನಾನು ಶೀತಲ್ ದೇವಿ ಒಬ್ಬಳದೇ ಇಲ್ಲ, ಅಯ್ಯೋ ನಮ್ಮ ಕರ್ನಾಟಕದವ್ರು ಯಾರಾದ್ರೂ ಇರ್ಬೋದೇನೋ ಅಂತ ನೋಡ್ತಾ ಹೋದಾಗ ರಕ್ಷಿತ್ ರಾಜ್
ಅನ್ನೋ ಹುಡುಗಿ ಒಬ್ಳು ಬರ್ತಾಳೆ, ಚಿಕ್ಕಮಂಗ್ಳೂರಿನ ಮೂಡಿಗೆರೆ ಒಂದು ಊರವಳು. ಅವಳೇನಪ್ಪಾ ಅಂದ್ರೆ ಹುಟ್ಟುತ್ತಾನೇ 2 ಕಣ್ಣಿಲ್ಲ. ನೋಡಿ, ಆಕೆಯ ಘಟನೆ ಬಗ್ಗೆ ಓದ್ತಾ ಇದೆ. ಹುಟ್ಟಿದಾಗ 2 ಕಣ್ಣಿಲ್ಲ, ಕೂಡು. ಹುಟ್ಟಿದ 2-3 ವರ್ಷದಲ್ಲಿ ತಂದೆ ತಾಯಿ ಇಬ್ರು ಅನಾರೋಗ್ಯದಿಂದ ತೀರೋದ್ರು. ಆಕೆ ನೋಡ್ಕೊಳಕ್ ಉಳ್ದಿರೋರು ಇಬ್ರೇ. ನಮ್ಮ ಕರ್ನಾಟಕದವಳು, ಚಿಕ್ಕಮಂಗ್ಳೂರವಳು. ಆಕೆ ನೋಡ್ಕೊಳಕ್ ಇರೋರು ಇಬ್ರೇ. ಒಬ್ಳು ಅಜ್ಜಿ ಇದ್ದಾರೆ, ಅಜ್ಜಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ. ಚಿಕ್ಕಮ್ಮ ಇದ್ದಾರೆ, ಚಿಕ್ಕಮ್ಮ ಹ್ಯಾಂಡಿಕ್ಯಾಪ್. ಆದರೂ ಕೂಡ ಅವರು ಸರ್ಕಾರದ ನೆರವನ್ನ ಪಡೆದು ಆ ಒಂದು ಶಾಲೆಗೆ ಸೇರಿಸಿ ಇಂದು ಆಕೆ ಕೂಡ ಪ್ಯಾರಿಸ್ನ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸಿದಾಳೆ. ಕಣ್ಣಿಲ್ದದ್ರಲ್ಲಿ ಯಾವ್ದ್ರಲ್ಲಿ ಭಾಗವಹಿಸಿದಾಳೆ ಗೊತ್ತಾ? ಓಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಳೆ. ಅವಳು ಭಾಗವಹಿಸಿ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಅವಳಿಗೆ ಪ್ಯಾರಿಸ್ ಅಲ್ಲಿ 7ನೇ ಸ್ಥಾನ ಬಂದಿದೆ. ಪದಕ ತಪ್ಪೋಗಿದೆ ಅಷ್ಟೇ. ಆದ್ರೆ ಅವಳು ಛಲದಿಂದ ಇಂಟರ್ವ್ಯೂನಲ್ಲಿ ಹೇಳ್ತಾಳೆ, ನನಗೆ 7ನೇ ಸ್ಥಾನ ಬಂದಿದೆ ಅಂತ ದುಃಖ ಆಯ್ತು. ನನಗಿನ್ ಗೆದ್ದವ್ರು ಬಂದು ಹೇಳಿದ್ರು, ನೋಡು ನೀನು ಮೊದಲನೇ ಸಲ ಬಂದಿದೀಯ ಇಲ್ಲಿಗೆ ಪ್ಯಾರಿಸ್ಗೆ, ಅದಕ್ಕೆ ನಿನ್ಗೆ 7ನೇ ಸ್ಥಾನ ಬಂದಿದೆ. ನೀನು ಮುಂದೊಂದ್ಸಲ 4 ವರ್ಷ ತನಕ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ರೆ ನಿನಗೆ ನಿಜವಾಗ್ಲೂ ಮೊದಲನೇ ಸ್ಥಾನ ಬರುತ್ತೆ ಅಂತ ಆಕೆಗೆ ಸ್ಫೂರ್ತಿಯನ್ನು ತುಂಬ್ತಾರೆ. ಅವಳು ಹೇಳ್ತಾಳೆ, ನನಗೆ 2 ಕಣ್ಣಿಲ್ಲ, ನನ್ನ ಅಜ್ಜಿ ನನ್ನ ಚಿಕ್ಕಮ್ಮನ ನೋಡ್ಕೊಳ್ಳೋದ್ರ ಜೊತೆಗೆ ನೆಕ್ಸ್ಟ್ ಒಲಿಂಪಿಕ್ಸ್ ಅಲ್ಲಿ ನಾನು ಭಾರತಕ್ಕೆ ಪದಕ ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅವಳಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ಭರವಸೆ ಇದೆ. ಅವಳಿಗೆ ನನಗೆ ಕಣ್ಣು ಕಾಣಲ್ಲ ಅಂತಕ್ಕಂತಹ ನೋವಿಲ್ಲ, ನನ್ನಲ್ಲಿ ಶಕ್ತಿ ಇದೆ, ನಾ ಸಾಧನೆ ಮಾಡೇ ಮಾಡ್ತೀನಿ ಅಂತ ಭರವಸೆ ಆಕೆಯಲ್ಲಿದೆ. ಮುಂದೆ ಸಾರಿ ನಾನು ಸಾಧನೆ ಮಾಡ್ತೀನಿ ಅಂತ. ಸೋಲು ಶಾಶ್ವತ ಅಲ್ಲ, ಸೋಲು ಶಾಶ್ವತ ಅಲ್ಲ. ಸೋಲನ್ನ ಮೆಟ್ಟಿ ನಿಲ್ಲುವ ಸಾಮರ್ಥ್ಯನ ನೀವು ಬೆಳೆಸ್ಕೊಂಡ್ರೆ ನಮ್ಮ ಎದುರಾಳಿ ಎಷ್ಟೇ ಶಕ್ತಿಶಾಲಿ ಆದ್ರೂ ನಾವು ಗೆದ್ದೇ ಗೆಲ್ಬಹುದು. ಆದ್ರೆ ಪ್ರಯತ್ನ ನಿರಂತರವಾಗಿರಲಿ. ನೀವು ಅಷ್ಟೇ 1-2 ಸೋಲಿಗೆ ಎದೆಗುಂದಬೇಡಿ ಮಕ್ಕಳೇ. ಗೆದ್ದೇ ಗೆಲ್ತೀವಿ ಅಂತ ಪ್ರಯತ್ನ ಮಾಡಿಸಿ. ದೇವರು ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ಕಣ್ ಕೊಟ್ಟಿದ್ದಾನೆ, ಕಾಲ್ ಕೊಟ್ಟಿದ್ದಾನೆ. ಆದ್ರೆ ಪ್ರಯತ್ನ ಮತ್ತೆ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಲಿ ಅಂತ ಹೇಳ್ತಾ, ನೀವು ಕೂಡ ಸಾಧನೆಯ ಪಥದೆಡೆ ಸಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು.